ಈ ರೀತಿಯಾಗಿ ಆ ಜಗನ್ಮಾತೆಯ ವಿಷಯದಲ್ಲಿ ಅಪಾರವಾದಂತಹ ಭಕ್ತಿಯನ್ನಿಟ್ಟುಕೊಂಡು ಇಂತಹ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿಸಿ ಇಲ್ಲಿ ವಿಶೇಷವಾಗಿ ಈ ಧಾರ್ಮಿಕವಾದಂತಹ ವಾತಾವರಣವು ಈ ಭಕ್ತಿಯುತವಾದಂತಹ ಈ ಒಂದು ವಾತಾವರಣ ನಿರಂತರ ಇರುವಂತೆ ಇದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಇವರು ದೇವರಾಜ ಶೇರೆಗಾರ್ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ನಾರಾಯಣ ಸ್ಮರಣಪೂರ್ವಕವಾಗಿ ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಶ್ರೀ ಶಾರದಾ ಚಂದ್ರಮೌಳೀಶ್ವರರ ಮತ್ತು ನಮ್ಮ ಗುರುಗಳ ಪರಿಪೂರ್ಣವಾದಂತಹ ಅನುಗ್ರಹ ನಿಮ್ಮ ಮೇಲೆ ಸದಾಕಾಲ ಇದ್ದು ಎಲ್ಲ ರೀತಿಯಲ್ಲೂ ಸಹ ಒಳ್ಳೆಯದಾಗಲಿ ಎಂಬುದಾಗಿ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಿದ್ದೇವೆ. ಅವರು ವಿಶೇಷವಾಗಿ ನಮ್ಮ ಈ ಒಂದು ಸನಾತನ ಧರ್ಮದ ಸಂಸ್ಕೃತಿ ಮತ್ತು ಆ ಭಗವಂತನ ಆರಾಧನೆ, ಭಗವಂತನ ಮಹತ್ವ ಅದನ್ನು ಚೆನ್ನಾಗಿ ತಿಳ್ಕೊಂಡು ಇದನ್ನು ಇಷ್ಟು ವಿಶೇಷವಾಗಿ ಪರಿಷ್ಕೃತವಾಗಿ ಇದನ್ನು ಮಾಡಿಸಿರುವುದು ಅತ್ಯಂತ ಸಂತೋಷಕರವಾದಂತಹ ಒಂದು ವಿಷಯ. ಈ ರೀತಿಯಾದಂತಹ ಒಂದು ಭಕ್ತಿ ಶ್ರದ್ಧೆಗಳು ನಮಗೆ ನಮ್ಮ ಧರ್ಮದ ಮೇಲೆ, ಆ ಭಗವಂತನ ಮೇಲೆ ಪ್ರತಿಯೊಬ್ಬರಿಗೂ ಸಹ ಇರಬೇಕು. ಹಾಗಾಗಿಯೇ ನಮಗೆ ಅತ್ಯಂತ ಸಂತೋಷ ಉಂಟಾಗಿ ಅವರ ಮೇಲೆ ನಮಗೊಂದು ವಿಶೇಷವಾದಂತಹ ಒಂದು ವಾತ್ಸಲ್ಯ. ಹಾಗಾಗಿ ಅವರಿಗೆ ಈ ಸಂದರ್ಭದಲ್ಲಿ ನಾವು ಆಶೀರ್ವಾದಗಳನ್ನು ಮಾಡ್ತಾ ಇದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಮತ್ತು ಈ ಕಾರ್ಯದಲ್ಲಿ ಅವರ ಜೊತೆಗಿದ್ದು ಇದನ್ನೆಲ್ಲವುದನ್ನು ಸಹ ಚೆನ್ನಾಗಿ ಮಾಡ್ತಾ ಇರತಕ್ಕಂತಹ ಎಲ್ಲರಿಗೂ ಸಹ, ಎಲ್ಲ ಭಕ್ತರಿಗೂ ಸಹ ನಾವು ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಮಾಡ್ತಾ ಇವತ್ತಿನ ದಿವಸ ಇಲ್ಲಿಗೆ ಬಂದಿರತಕ್ಕಂತಹ ನಮ್ಮ ಪ್ರೀತಿಪಾತ್ರರಾಗಿರ್ತಕ್ಕಂತಹ ಶಿಷ್ಯ ಜನರು ಎಲ್ಲರಿಗೂ, ಎಲ್ಲ ಭಕ್ತರಿಗೂ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ತಿಳಿಸಿ ಈ ಮಾತುಗಳನ್ನು ಇಲ್ಲಿ ಉಪಸಂಹಾರ ಮಾಡ್ತೇವೆ. ಹರ ನಮಃ ಪಾರ್ವತೀಪತಯೇ, ಹರ ಹರ ಮಹಾದೇವ. ಮುಂದಕ್ಕೆ ಪಾದ ಬೆಳೆಸಿದ ಶ್ರೀಗಳು ದೇವಾಲಯದ ಅಂಗಳವನ್ನೆಲ್ಲ ಹಾಗೂ ದೇವಾಲಯದ ವಾಸ್ತುಶಿಲ್ಪ ಕಲಾಕೃತಿಗಳನ್ನು ವೀಕ್ಷಿಸುತ್ತಿದ್ದರು. ಶ್ರೀಗಳು ಹಾಗೂ ಸನ್ನಿಧಾನದ ಮುಖ್ಯಸ್ಥರು ತಾಯಿ ಚಂಡಿಕಾ ದೇವಿಯ ಗರ್ಭಗುಡಿಯ ಮುಂದೆ ನಿಂತರು. ತಾಯಿಯನ್ನು ಮೊದಲೇ ಸಿಂಗರಿಸಿದ್ದ ಕಾರಣ ಪುಷ್ಪಗಳಿಂದ ಅಲಂಕೃತಗೊಂಡು ಮಧುಮಗಳಂತೆ ಕಂಗೊಳಿಸುತ್ತಾ ಹೊಳೆಯುವ ಆ ತಾಯಿಯ ಮುಖವ ನೋಡಲು ಎರಡು ಕಣ್ಣು ಸಾಲುತ್ತಿರಲಿಲ್ಲ. ಜಿಲ್ಲೆಯ ಕುಂಭಾಸಿ ಗ್ರಾಮದ ಶ್ರೀ ಚಂಡಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಏರ್ಪಡಿಸಿದಂತಹ ಸಭಾ ವೇದಿಕೆಯ ಧಾರ್ಮಿಕ ಸಭೆಯಲ್ಲಿ ಚಂಡಿಕಾ ಮಹಾ ಹೋಮದ ಪರಿಯಾಗಿ ಶ್ರೀ ಮತ್ಪರ ಮಹನ್ಸೇತ್ಯಾದಿ ಸಮಸ್ತ ಬಿರುದಾವಳಿ ವಿರಾಜಮಾನರಾದ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರರಾದ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತಿ ತೀರ್ಥ ಮಹಾಸನ್ನಿಧಾನಗಳವರ ಪರಮಾನುಗ್ರಹದಿಂದ ತತ್ಕರ ಕಮಲ ಸಂಜಾತರಾದ ಶ್ರೀಮದ್ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಆಗಮನಕ್ಕಾಗಿ ಸಮಯ ನಿಗದಿಯಾಗಿದ್ದು, ಗುರುಗಳ ದೇವಳದ ರಾಜಗೋಪುರದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ಸ್ವಾಗತಿಸಲು ಸಕಲ ಭಕ್ತರು ಬಹಳ ಭಕ್ತಿ ಗೌರವದಿಂದ ಕಾಯುತ್ತಾ ನಿಂತಿದ್ದು, ದಿನಾಂಕ 8/5/2023 ಸೋಮವಾರ ಸಂಜೆ 5 ಗಂಟೆಗೆ ಗುರುಗಳು ಆಗಮಿಸಿದರು. ಗುರುಗಳ ಆಗಮನವನ್ನು ಕಂಡ ಭಕ್ತರು ಸಂತಸದಿ ಶ್ರೀಗಳನ್ನು ಪೂರ್ಣಕುಂಭ ಸ್ವಾಗತದೊಂದಿಗೆ ಆಹ್ವಾನಿಸಿದರು. ಈ ಅಪೂರ್ವ ಸಂದರ್ಭದಲ್ಲಿ ಸಕಲ ಭಗವದ್ಭಕ್ತರು ಸಾಕ್ಷಿಯ ಸಕಲ ಭಕ್ತ ಮಹಾಶಯರ ಸ್ವಾಗತವನ್ನು ಸ್ವೀಕರಿಸಿ ಗುರುಗಳು ಚಂಡಿಕಾ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದ
ಮುಖ್ಯಸ್ಥ ದಂಪತಿಗಳು ಹಾಗೂ ಸಕಲರೊಂದಿಗೆ ಸನ್ನಿಧಾನವನ್ನು ಪ್ರವೇಶಿಸಿ ಮೊದಲಿಗೆ ಶ್ರೀನಿವಾಸನ ದರ್ಶನ ಪಡೆದು ಹಾಗೆ ಮುನ್ನಡೆಯುತ್ತಾ ವಿಘ್ನ ವಿನಾಶಕ ಗಣೇಶನ ದರ್ಶನವನ್ನು ಪಡೆದರು. ನಂತರ ತಾಯಿಯನ್ನು ಕಣ್ತುಂಬಿಕೊಳ್ಳುತ್ತಿದ್ದಂತೆ ಅರ್ಚಕರು ತಾಯಿಗೆ ಮಹಾಮಂಗಳಾರತಿ ಮಾಡಿ ಸಕಲರಿಗೂ ನೀಡಿದರು. ಕುಂದಾಪುರ ತಾಲೂಕಿನ ಕುಂಭಕಾಶಿ ಗ್ರಾಮದ ನಾಗಚಲ ಎಂಬ ಸ್ಥಳದಲ್ಲಿ ಭಾರತಿ ತೀರ್ಥ ಸಭಾಭವನದ ವತಿಯಿಂದ ತಾಯಿ ದುರ್ಗಾ ಪರಮೇಶ್ವರಿ ದೇವಾಲಯವನ್ನು ನಿರ್ಮಿಸಲಾಗಿದ್ದು, ಈ ದೇವಾಲಯದ ಪ್ರಾರಂಭೋತ್ಸವಕ್ಕೆ ದಕ್ಷಿಣಾಮ್ನಾಯ ಶ್ರೀ ಶೃಂಗೇರಿ ಶಾರದಾ ಪೀಠದ ಕರಕಮಲ ಸಂಜಾತರಾದ ಶ್ರೀ ಶ್ರೀ ವೇಧುಶೇಖರ ಭಾರತಿ ಸನ್ನಿಧಾನಗಳವರನ್ನು ಅಲ್ಲಿನ ಭಕ್ತಾದಿಗಳು
ಹಾಗೂ ಮುಖ್ಯಸ್ಥರು ಕರೆ ನೀಡಿದ್ದರು. ಶ್ರೀಗಳ ಆಗಮನಕ್ಕಾಗಿ ಹಾಗೂ ಉಪಸ್ಥಿತಿಗಾಗಿ ಅಲ್ಲಿನ ವಾತಾವರಣ ಬಹಳ ಸ್ತಬ್ಧವಾಗಿ ನಿಷ್ಕಲ್ಮಶದಿಂದ ಹಾಗೂ ಭಕ್ತಿಯ ಸಾಗರದಿಂದ ಕೂಡಿತ್ತು. ವೀಕ್ಷಿಸುತ್ತಿದ್ದಂತೆ ಸನ್ನಿಧಾನಗಳವರ ಆಗಮನವಾಯಿತು. ಸಕಲ ಭಕ್ತರು ಶ್ರೀಗಳನ್ನು ಬಹಳ ಶ್ರದ್ಧೆ ಭಕ್ತಿಯಿಂದ ಗೌರವದಿಂದ ಪೂರ್ಣಕುಂಭ ಸ್ವಾಗತ ಕೋರಿದರು. ಹಾಗೂ ಶ್ರೀಗಳ ಜೊತೆಗೆ ಭಕ್ತ ಮಹಾಶಯರು ಸಹ ದುರ್ಗಾ ಪರಮೇಶ್ವರಿಯ ಆಲಯದ ಒಳಗೆ ಪ್ರವೇಶ ಪಡೆದರು. ಆನಂತರ ಕರಕಮಲ ಸಂಜಾತರಾದ ಶ್ರೀ ಸನ್ನಿಧಾನಗಳವರು ತಾಯಿ ದುರ್ಗಾ ಪರಮೇಶ್ವರಿಯ ಗರ್ಭಗುಡಿಗೆ ಪ್ರವೇಶಿಸಿ ಈ ಮೊದಲೇ ಸಿಂಗಾರಗೊಂಡಿರುವ ತಾಯಿಯ ಮೊಗವ ವೀಕ್ಷಿಸಿ ಶ್ರೀಗಳು ಬಹಳ ಭಕ್ತಿ ಶ್ರದ್ಧೆ ಗೌರವದಿಂದ ಮಾತೆಗೆ ವಸ್ತ್ರವನ್ನರ್ಪಿಸಿ ಮಂಗಳಾರತಿ ಮಾಡಿದರು. ಹಾಗೂ ವಿಶಾಲವಾದ ಜಾಗ ಮತ್ತು ಪ್ರಕೃತಿಯ ಸೊಬಗಿನೊಂದಿಗೆ ನಿರ್ಮಿಸಲಾಗಿದ್ದ ದುರ್ಗಾ ಪರಮೇಶ್ವರಿಯ ದೇವಾಲಯವನ್ನೆಲ್ಲ ಶ್ರೀಗಳು ಭಕ್ತರೊಂದಿಗೆ ವೀಕ್ಷಿಸಿ ವಾಯುವಿಹಾರ ನಡೆಸಿ ದೇವಾಲಯದ ಶಿಲ್ಪ ಕೆತ್ತನೆ ಮತ್ತು ವಾಸ್ತುಶಿಲ್ಪಗಳ ಕೃತಿಗಳನ್ನೆಲ್ಲ ವೀಕ್ಷಿಸಿ ಸಂತಸ ವ್ಯಕ್ತಪಡಿಸಿದ್ರು. ನಂತರ ಶ್ರೀಗಳು ಅಲ್ಲಿಂದ ಮುನ್ನಡೆದು ಅದೇ ಗ್ರಾಮದ ಹಾಗೂ ದುರ್ಗಾ ಪರಮೇಶ್ವರಿಯ ದೇವಾಲಯದ ಸ್ವಲ್ಪವೇ ಸಮೀಪದಲ್ಲಿದ್ದ ಹೊಸದಾಗಿ ನಿರ್ಮಾಣಗೊಂಡು ಉದ್ಘಾಟನೆಗೆ ಸಿದ್ಧವಾಗಿದ್ದ ಸ್ವಸ್ತಿ ಶ್ರೀ ತಾರಣ ನಾಮ ಸಂವತ್ಸರದ ಮಾಘ ಶುದ್ಧ ತ್ರಯೋದಶಿಯ ಸೋಮವಾರದಂದು ಕುಂಭ ಲಗ್ನ ಮುಹೂರ್ತದಲ್ಲಿ ದಕ್ಷಿಣಾಮ್ನಾಯ ಶೃಂಗೇರಿ ಶ್ರೀ ಶಾರದಾ ಪೀಠಾಧೀಶ್ವರ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ಭಾರತಿ ತೀರ್ಥ ಮಹಾಸ್ವಾಮಿಗಳವರು ತಮ್ಮ ಅಮೃತ ಹಸ್ತದಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಪ್ರತಿಷ್ಠೆ ಹಾಗೂ ಕುಂಭಾಭಿಷೇಕವನ್ನು ನೆರವೇರಿಸುವ ಕಾರಣ ಶ್ರೀ ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ಅನುಪಸ್ಥಿತಿಗೆ ನಾಗಾಚಲ ಗ್ರಾಮದ ಸರ್ವ ಭಕ್ತರು ಕಾತುರದಿಂದ ಕಾಯುತ್ತಿದ್ದರು. ಸರ್ವರಲ್ಲೂ ಗುರುಗಳ ನಿರೀಕ್ಷೆಗಾಗಿ ಬಹಳ ಕಾತುರದಿಂದ ತುಂಬಿತ್ತು. ನೋಡುತ್ತಿದ್ದಂತೆ ಶ್ರೀಗಳ ಆಗಮನವಾದಾಗ ಭಕ್ತರು ಬಹಳ ಭಕ್ತಿ ಗೌರವದಿಂದ ಅವರನ್ನು ಸ್ವಾಗತಿಸಿದರು. ಗರ್ಭಗುಡಿಯಲ್ಲಿ ನೆಲೆಸಿದ್ದ ಶ್ರೀ ಅಯ್ಯಪ್ಪ ಸ್ವಾಮಿಯ ವಿಗ್ರಹಕ್ಕೆ ಶ್ವೇತ ವರ್ಣದ ಶಲ್ಯವನ್ನರ್ಪಿಸಿ ಸ್ವಾಮಿಗೆ ದೀಪಾಲಂಕಾರಗಳಿಂದ ಸಿಂಗರಿಸಿ ಮಂಗಳಾರತಿಯನ್ನು ನೆರವೇರಿಸಿದರು.